ಗೋಕರ್ಣಗೆ ಹೋದ್ಮೇಲೆ ಯಾನ ಕೇವ್ಸ್ಗೆ ಹೋಗದೆ ಇರಕ್ಕಾಗತ್ತಾ? ಹೌದು. ನಾನು ಇವತ್ತು ಬಂದಿರೋದು ಯಾನ ಕೇವ್ಸ್ಗೆ. 400 ಮಿಲಿಯನ್ಸ್ ಓಲ್ಡ್ ಶಿಖರಗಳಿಲ್ಲಿದೆ. ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ, 5 ಗಂಟೆಗೆ ಕ್ಲೋಸ್ ಆಗುತ್ತೆ. ನಾನು ಸಜೆಸ್ಟ್ ಮಾಡೋದು ನೀವು ಬೆಳಗ್ಗೆ 8 AM ಇಲ್ಲಾಂದ್ರೆ 9 AMಗೆ ಹೋದ್ರೆ ಒಂದು 15-20 ಮಿನಿಟ್ಸ್ ಟ್ರೆಕ್ಕಿಂಗ್ ಇರುತ್ತೆ. ಈ ಕೇವ್ಸ್ ಬ್ಯಾಕ್ ಸ್ಟೋರಿ ಏನು ಅಂದ್ರೆ ಇಲ್ಲಿ 2 ಶಿಖರ ಇರುತ್ತೆ. ಒಂದು ಭೈರವೇಶ್ವರ ಶಿಖರ, ಇನ್ನೊಂದು ಮೋಹಿನಿ ಶಿಖರ. ಭೈರವೇಶ್ವರ ಶಿಖರ ಬಂದು ಶಿವಜಿಗೆ ಸೇರಿದ್ದು, ಮೋಹಿನಿ ಶಿಖರ ಬಂದಿದ್ದು ವಿಷ್ಣುಗೆ. ಸೊ ಭಸ್ಮಾಸುರ ಶಿವಜಿಯಿಂದ ಒಂದು ವರ ಪಡ್ಕೋತಾನೆ, ನಾನು ಯಾರ ತಲೆ ಮೇಲೆ ಕೈ ಇಟ್ಟರು ಅವರು ಬೂದಿ ಆಗ್ಬೇಕಂತ ಅಂದ್ಬಿಟ್ಟು. ವರ ಪಡ್ಕೊಂಡಾದ್ಮೇಲೆ ಶಿವಜಿಗೆ ತಲೆ ಮೇಲೆ ಕೈ ಇಡಕ್ಕೆ ಓಡಿಸ್ಕೊಂಬರ್ಬೇಕಾದ್ರೆ ಶಿವಜಿ ಈ ಕೇವ್ಸ್ ಹತ್ರ ಬಂದಾಗ ಆವಾಗ ಮೋಹಿನಿ ರೂಪ ತಾಳ್ತಾರೆ ವಿಷ್ಣು. ತಾಳಿ ಮತ್ತೆ ಭಸ್ಮಾಸುರ ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ಬೂದಿ ಆಗೋ ಥರ ಮಾಡ್ತಾರೆ. ಅದು ಈ ಪ್ಲೇಸಿನ ಬ್ಯಾಕ್ ಸ್ಟೋರಿ. ನೀವು ಒಂದ್ಸಲ ವಿಸಿಟ್ ಮಾಡಿ ಪ್ಲೇಸ್ ಆಗಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ.